ನಮಸ್ಕಾರ, ನಾನು ರಾಮಕೃಷ್ಣ ವಿದ್ಯಾರ್ಥಿ ಸೇವೆಯಿಂದ. ಸೊ PGCET ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಓಪನ್ ಮಾಡಿದ್ದಾರೆ. ಯಾರ್ಯಾರು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರಿ ಮತ್ತು ಚಾಯ್ಸ್ 3 ಸೆಲೆಕ್ಟ್ ಮಾಡಿರೋರಿಗೆ ನೀವು ನೆಕ್ಸ್ಟ್ ಪ್ರೊಸೆಸ್ ಮಾಡೋದಕ್ಕೆ ಇದು ಅನುಕೂಲ ಆಗುತ್ತೆ. ತುಂಬ ದಿನದಿಂದ ಸ್ಟೂಡೆಂಟ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ರು ಸೆಕೆಂಡ್ ರೌಂಡ್ ಯಾವಾಗ ಆಗುತ್ತೆ ಅಂತ. ಯಾರ್ಯಾರು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರಿ, ನೀವು ಆಗಲೇ ದುಡ್ಡು ಕಟ್ಟಿರ್ತೀರಾ. ಈಗ ನಿಮ್ಗೆ ಏನಾದರೂ ಕೂಡ ಆ ಹಳೆ ಕಾಲೇಜ್ ಅಲಾಟ್ಮೆಂಟ್ ಆಗಿರೋದು ಇಟ್ಕೊಂಡು ಕೂಡ ಮತ್ತೆ ಬೆಟರ್ ಕಾಲೇಜ್ ಬೇಕಾಗಿದ್ದರೆ ನೀವು ಇದರಲ್ಲಿ ಆಪ್ಷನ್ ಎಂಟ್ರಿನ ಮಾಡ್ಬೋದು. ಯಾವುದೇ ಕಾರಣಕ್ಕೂ ನೀವು ಹೊಸ ಕಾಲೇಜ್ನ ಆ್ಯಡ್ ಮಾಡೋಕ್ಕಿದ್ರಲ್ಲ ಆಗಲ್ಲ. ಆದರೆ ನೀವು ಕೆಳಗಡೆ ಯಾವ್ದಾರು ಕಾಲೇಜ್ ಇದ್ದರೆ ಅದನ್ನು ಮೇಲ್ಗಡೆ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೇನಾದ್ರು ಒಂದು 50 ಕಾಲೇಜ್ ಸೆಲೆಕ್ಟ್ ಮಾಡಿದ್ರಿ, 26ನೇ ಕಾಲೇಜ್ ನಿಮಗೆ ಸಿಕ್ಕಿತ್ತು. ನೀವೇನು ಮಾಡಿದ್ರೆ 26ನೇ ಕಾಲೇಜ್ನ ಸೆಲೆಕ್ಟ್ ಮಾಡಿ ಆಪ್ಷನ್ 2 ಮಾಡಿ ಮತ್ತೆ ನೀವು ಫೀಸ್ ಕೂಡ ಕಟ್ಟಿದ್ರಿ. ಸೊ 27ನೇ ನಂಬರಿಂದ 50ನೇ ನಂಬರ್ವರೆಗೂ ಡಿಲೀಟ್ ಆಗೋಗಿರುತ್ತೆ. ಓಕೆ, 26ನೇ ನಂಬರ್ ನಿಮ್ಗೆ ಯಾವ್ದು ಸೆಲೆಕ್ಟ್ ಆಗಿತ್ತೋ ಅದಿರುತ್ತೆ. ಮೇಲಿನ ಯಾವ ಕಾಲೇಜ್ಗಳು ಇದ್ರೂ ಕೂಡ ನೀವು ಅದನ್ನ ಆಲ್ಟರ್ ಮಾಡ್ಕೊಬೋದು. ಓಕೆನಾ, ಆರ್ಡರ್ ಮಾಡ್ಕೊಬೋದು. ಇವಾಗ ಯಾವುದೋ 1ನೇ ನಂಬರ್ ಕಾಲೇಜ್ನ ಕೆಳಗೆ ಹಾಕೊಬೋದು, 2ನೇ ಕಾಲೇಜ್ ನಂಬರ್ನ ಮೇಲ್ಗಡೆ ಹಾಕೊಬೋದು. ಆಯ್ತಾ? ಮತ್ತೆ ಚಾಯ್ಸ್ 3 ಯಾರು ಸೆಲೆಕ್ಟ್ ಮಾಡಿದ್ರು, ನಿಮ್ಗೇನಿಲ್ಲ, ನೀವು ದುಡ್ಡು ಕಟ್ಟಿರಲ್ಲ. ನಿಮ್ಗೆ ಮತ್ತೆ ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿತ್ತೋ ಆ ಒಂದು ಕಾಲೇಜ್ ಬಿಟ್ಟು ಇನ್ನೆಲ್ಲ ಕಾಲೇಜ್ ಕೂಡ ನಿಮಗೆ ಅಪ್ಲೈ ಮಾಡೋಕ್ಕೆ ನೀವು ಎಲಿಜಿಬಲ್ ಆಗಿರ್ತೀರ. ಆದರೆ ನೀವು ಫಸ್ಟ್ ಲಾಗಿನ್ ಆಗಿ ಎಸ್ ಐ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್ ಅಂತ ಒಂದು ಲಿಂಕ್ ಬಾಕ್ಸ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಪಾಯಿಂಟ್ ಏನಿದೆ ಗೊತ್ತಾ, ನಿಮ್ಮಲ್ಲಿ ಯಾರಾದರೂ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರಿ, ದುಡ್ಡು ಕೊಟ್ಟಿದ್ರಿ, ಕಾಲೇಜ್ ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ರಿ, ಆದರೆ ಈಗ ನಿಮ್ಮ ಮನ್ಸು ಚೇಂಜ್ ಆಗಿದೆ ಯಾವುದೋ ಒಂದು ಕಾರಣಕ್ಕೆ. ಆ ಕಾಲೇಜ್ ಚೆನ್ನಾಗಿರಲಿಲ್ಲ, ಅಥವಾ ರಿವ್ಯೂ ನಿಮ್ಗೆ ಬ್ಯಾಡ್ ಆಯಿತು, ಅಥವಾ ನಿಮ್ಮ ಮನೆಯಿಂದ ದೂರ ಆಯಿತು, ಯಾಕೋ ನಿಮ್ಗೆ ಇಷ್ಟ ಆಗಿಲ್ಲ. ಆಯ್ತಾ? ಅಥವಾ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರಿ, ದುಡ್ಡು ಕಟ್ಟಿದ್ರಿ, ಬೆಟರ್ ಕಾಲೇಜ್ಗೆ ಹೋಗ್ಬೇಕು ಅನ್ಕೊಂಡಿದ್ರಿ, ಹಾಗೂ ಕೂಡ ಯಾಕೋ ನಮ್ಗೆ ಯಾವುದೋ ಕಾಲೇಜ್ ಸೆಟ್ ಆಗ್ತಿಲ್ಲ ಅನಿಸ್ತಾರೆ, 18ನೇ ತಾರೀಕು ಒಳಗಡೆ ಅಂದರೆ ನಾಳೆ ಒಳಗಡೆ ನೀವು KEಗೆ ಹೋದರೆ ಅದನ್ನು ನೀವು ಕ್ಯಾನ್ಸಲೇಷನ್ ಮಾಡ್ಕೊಬೋದು. ನೀವು ಕಟ್ಟಿರೋ ದುಡ್ಡಲ್ಲಿ 5,000 ರೂಪಾಯಿನ ಕಟ್ ಮಾಡ್ತಾರೆ. ಅದಾದ್ಮೇಲೆ ಮಿಕ್ಕಿ ದುಡ್ಡನ್ನ ನಿಮಗೆ ರೀಫಂಡ್ ಮಾಡ್ತಾರೆ. ಯಾವ ಅಕೌಂಟಿಂದ ಪೇ ಮಾಡಿದ್ರೋ ಅದೇ ಅಕೌಂಟಿಗೆ ದುಡ್ಡು ವಾಪಸ್ ಬರುತ್ತೆ. ಆಯ್ತಾ? ಸೊ ನೀವು ಮತ್ತೆ ಚಾಯ್ಸ್ 3 ಅಂತ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆನಾ, ಇದೊಂದು ಆಪ್ಷನ್ ಚೆನ್ನಾಗಿದೆ. ಯಾರ್ಯಾರಿಗೆ ನಾನು ಕಾಲೇಜ್ ಸಿಕ್ಕಿತ್ತು, ತಗೊಂಡಿದ್ದೆ, ಬಟ್ ನಂಗೆ ಈ ಕಾಲೇಜ್ ಬೇಡ ಅನ್ಸಿರೋರ್ಗೆ ಮಾತ್ರ. ಬಟ್ ಡೋಂಟ್ ಗೆಟ್ ಕನ್ಫ್ಯೂಸ್. ಅರ್ಥ ಆಯ್ತಾ? ಸೊ ಒಳ್ಳೆ ಕಾಲೇಜಿಗೆ ಸೇರ್ಕೊಬೇಕು, ಒಳ್ಳೆ ಕಾಲೇಜ್ ಚೆನ್ನಾಗಿ ಓದಬೇಕು. ಯಾವ ಕಾಲೇಜ್ ನಿಮ್ಗೆ ಇಂಟರ್ನ್ಶಿಪ್ ಕೊಡಿಸ್ತಾರೆ ಅವೆಲ್ಲ ಸ್ವಲ್ಪ ವರ್ಕೌಟ್ ಮಾಡಿ. ಬಿಕಾಸ್ ನೀವು MBA ಮಾಡ್ಬೇಕಂದ್ರೆ ನೆಕ್ಸ್ಟ್ ನೀವು ಕೆಲಸಕ್ಕೆ ಹೋಗೋದಾಗತ್ತೆ. ನಿಮಗೆ ಆಪರ್ಚುನಿಟೀಸ್ ಯಾವ ಥರ ಸಿಗುತ್ತೆ, ಮತ್ತು ಸ್ಟಾರ್ಟಪ್ ಯಾವ ಥರ ಅವ್ರು ಹೆಲ್ಪ್ ಮಾಡ್ತಾರೆ ಅಲ್ವಾ. ಇಲ್ಲಾಂದ್ರೆ ಸುಮ್ಮನೆ ಯಾವುದೋ ಒಂದು ಕಾಲೇಜ್ ಹೋಗಿ ಸೇರ್ಕೊಂಡ್ಬಿಟ್ಟು PGCET ಸಿಕ್ಕಿದೆ ಅಂದ್ಕೊಂಡು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಸೊ ಇದು ನಮ್ಮ ಏನು KE ಅವರು ನಿಮ್ಗೆ ಒಳ್ಳೆ ಸುವರ್ಣ ಅವಕಾಶ ಕೊಟ್ಟಿದ್ದಾರೆ ಮಕ್ಕಳಿಗೆ. ಇದು ನಾರ್ಮಲ್ ಆಗಿ ಈ ಥರ ಆಪ್ಷನ್ ನಾನು ಎಲ್ಲೂ ನೋಡಿಲ್ಲ ಇದಕ್ಕಿಂತ ಮುಂಚೆ. ಸೊ ದಿಸ್ ಇಸ್ ವೆರಿ ಗುಡ್ ಆಪರ್ಚುನಿಟಿ. ಎನಿ ಡೌಟ್, do call to Vidyarthi Seva. We are there for you. Thank you so much.